ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನಿಂದ ನಕಲು ಮಾಡುವವರು ನಿನ್ನಿಂದ ಕಲಿಯುತ್ತಿದ್ದಾರೆ ಎಂದು ಭಾವಿಸು. ಗುರುವಿನ ಮಗುವಾಗಿರುವ ನೀನು ಬೇರೆಯವರಿಗೆ ಪ್ರೇರಣೆಯಾಗಿರುವುದು ಪ್ರಾಕೃತಿಕವಾದುದು. ನೀಡುವುದು ಶಾಶ್ವತವಾಗಿ ಉಳಿಯುತ್ತದೆ. ಪಡೆಯುವುದು ನೀಡುವುದಕ್ಕೆ ದಾರಿಯಾಗುತ್ತದೆ. ಹೃದಯವೆಂಬುದು ಪ್ರೀತಿ, ಕರುಣೆ, ಮಮತೆ, ಸಂತೋಷ, ನೆಮ್ಮದಿ, ಆತ್ಮವಿಶ್ವಾಸ, ಸೌಂದರ್ಯ, ಪ್ರೇರಣೆ ಇಂತಹ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸಲು ಸೃಷ್ಟಿಸಲಾಗಿದೆ. ಅದರಲ್ಲಿ ನೋವಿಗೆ ಸ್ಥಾನವನ್ನು ನೀಡದೆ ನಂಬಿಕೆಯನ್ನು ತುಂಬಿಸಿಕೊ. ಎಲ್ಲ ಸರಿಯಾಗಿದೆ, ಎಲ್ಲ ಸರಿಯಾಗುತ್ತಿದೆ, ಎಲ್ಲ ಸರಿಯಾಗುತ್ತದೆ. ನೀನು ಪಟ್ಟ ಕಷ್ಟಕ್ಕೆ, ನೀನು ಮಾಡಿದ ಶ್ರಮಕ್ಕೆ ಫಲವನ್ನು ಪಡೆಯಲು ಸಿದ್ಧವಾಗು. ಕಷ್ಟದ ಕಾಲ ಮುಗಿದಿದೆ ಎಂದು ನಂಬು. ಹೊಸ ವ್ಯಕ್ತಿಯಾಗಿ, ಹೊಸ ನಂಬಿಕೆಯಿಂದ ಹೊಸದಾದ ಜೀವನವನ್ನು ಅನುಭವಿಸಲು ನನ್ನ ಆಶೀರ್ವಾದಗಳನ್ನು ಸ್ವೀಕರಿಸು. ದೇವರ ಅನುಗ್ರಹವನ್ನು ನಿನ್ನ ಜೀವನದಲ್ಲಿ ಸ್ವಾಗತಿಸು. ದೇವರಿಗೆ ಹಲವಾರು ಹೆಸರುಗಳಿವೆ. ದೇವರು ಒಂದೇ. ನಿನ್ನಲ್ಲಿರುವ ದಿವ್ಯತೆಯೇ ದೇವರು. ನನ್ನ ಮಗುವೇ, ನಿನಗೆ ಮೋಸ ಮಾಡಿದವರನ್ನು ಈಗ ಮರೆತು ಬಿಡು. ತಾಳ್ಮೆಯಿಂದಿರು. ನೀನು ನಿನ್ನ ಶಕ್ತಿಯನ್ನು ತೋರಿಸುವ ಸಮಯವೂ ಬರುತ್ತದೆ. ಈ ಗುರು ನಿನಗಾದ ಕಷ್ಟವನ್ನು, ನೋವನ್ನು ಮರೆತಿಲ್ಲ. ನಿನಗೆ ದಾರಿಯಾಗುತ್ತದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.